ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇವೆ. ಒಂದು ಕಡೆ ಉತ್ತಮ ಚಿತ್ರಗಳನ್ನು ಕೊಡೋದಕ್ಕೆ ಶ್ರಮಿಸ್ತಾ ಇರೋ ಚಿತ್ರತಂಡಗಳು, ಇನ್ನೊಂದು ಕಡೆ ಬಿಗ್ ಸ್ಟಾರ್ಸ್, ಬಿಗ್ ಬಜೆಟ್ 3D ಚಿತ್ರಗಳು. ಇವೆಲ್ಲದರ ನಡುವೆ ಕನ್ನಡದ ತ್ರಿಮೂರ್ತಿಗಳಾದ ಶಂಕರ್ ನಾಗ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಮತ್ತೆ ತೆರೆ ಮೇಲೆ ಕರೆತರೋ ಪ್ರಯತ್ನ ನಡೀತಾ ಇದೆ. ತಮಾಷೆಯಲ್ಲ, ಇದರ ಡೀಟೇಲ್ಸ್ನ ನೀವೇ ನೋಡಿ ಈ ಸ್ಟೋರಿಲಿ. ಸಾಕಷ್ಟು ಚಿತ್ರಗಳನ್ನ ಮಾಡ್ತಾ ಇದ್ರು ಸಹ ಒಂದು ಬ್ರೇಕ್ಗಾಗಿ ವೇಟ್ ಮಾಡ್ತಾ ಇರುವ ನಟ ಚಿರು ಸರ್ಜಾ ಸದ್ಯ ಈ ಬಾರಿ ಏನಾದ್ರೂ ಸರಿ ಒಂದು ಸಕ್ಸಸ್ ಪಡಿಲೇಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಅವರ ಈ ಪ್ರಯತ್ನವೇ ಕಲಿಕುಮಾರ್, ಕಾಳಿಂಗ, ಕಲಿವರ್ಧನ್ ಚಿತ್ರ. ಈ 3 ಹೆಸರನ್ನು ಒಂದೇ ಚಿತ್ರಕ್ಕಿಡಲಾಗಿದೆ. 3 ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಲಿರುವ ಚಿರು ಚಿತ್ರದಲ್ಲಿನ ತಮ್ಮ ಪಾತ್ರಕ್ಕಾಗಿ ಸಾಕಷ್ಟು ಶ್ರಮ ಪಡ್ತಿದ್ದಾರೆ. ಚಿರು 6 ಪ್ಯಾಕ್ ಕೂಡ ಮಾಡ್ಕೊಂಡಿದ್ದಾರೆ. It's going to be a different story and as an actor ನನಗೂ ಆಗಿರ್ಬೋದು ಕನ್ನಡ ಫಿಲ್ಮ್ಸ್ಗೆ ಇದೊಂದು ಡಿಫ್ರೆಂಟ್ ಸಬ್ಜೆಕ್ಟ್ ಇದೆ. ಮೊದಲ ಬಾರಿಗೆ ಸಂಪೂರ್ಣ ನಿರ್ದೇಶಕನಾಗಿ ಸಕ್ಸಸ್ ಕೊಡುವ ಭರವಸೆ ಹೊತ್ತು ಬಂದಿದ್ದಾರೆ ಶ್ರೀವತ್ಸ. ಬೆಂಗಳೂರಿನ ರೇಸ್ಕೋರ್ಸ್ ಕ್ಲಬ್ನಲ್ಲಿ ನಡೆದ ಮುಹೂರ್ತಕ್ಕೆ ನಟ ಸುದೀಪ್ ಮತ್ತು ನಿರ್ಮಾಪಕ ಮುನಿರತ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಚಿತ್ರತಂಡಕ್ಕೆ ಶುಭ ಕೋರಿದ್ರು. ಕನ್ನಡ ಚಿತ್ರರಂಗದ ದಿಗ್ಗಜರಾದ ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ನಿರ್ದೇಶಕ ಶ್ರೀವತ್ಸ ತೆರೆ ಮೇಲೆ ಮತ್ತೊಮ್ಮೆ ಪ್ರೇಕ್ಷಕರಿಗೆ ತೋರಿಸ್ತಾರಂತೆ. ಗ್ರಾಫಿಕ್ಸ್ ಅಂತ ಸುಮ್ಮನಾಗಬೇಡಿ, ಯಾಕೆಂದ್ರೆ ನಿರ್ದೇಶಕರು ಗ್ರಾಫಿಕ್ಸ್ ಮಾಡದೆ ಈ ದಿಗ್ಗಜರನ್ನು ತೆರೆ ಮೇಲೆ ಕರೆ ತರ್ತಾರಂತೆ. ಅದು ಹೇಗೆ ಅನ್ನೋದನ್ನ ನೀವು ತೆರೆ ಮೇಲೆ ನೋಡಬೇಕು. ನಮ್ಮ ಸಿನಿಮಾ ನೋಡೋದಕ್ಕೆ ಸಾಕಷ್ಟು ಕುತೂಹಲಕಾರಿ ವಿಷಯಗಳಿದೆ. ತಾಂತ್ರಿಕತೆಯಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಬೇಸಿಕಲಿ ಈ 3 ಜನ ದಿಗ್ಗಜರು ಮತ್ತೆ ತೆರೆ ಮೇಲೆ ಬರ್ತಾರ. ಯಾವ ರೀತಿ ಬರ್ತಾರೆ, ಗ್ರಾಫಿಕ್ಸ್ ಅಂತೂ ಅಲ್ಲ, ಆದರೆ ಯಾವ ರೀತಿ ಬರ್ತಾರೆ ಅನ್ನೋದನ್ನ ನೀವು ಥಿಯೇಟರ್ಗೆ ಬಂದೇ ನೋಡಬೇಕು. ಅಂಕಿತಾ ಮಾಡೆಲಿಂಗ್ ಕ್ಷೇತ್ರದಿಂದ ಸಿನಿಮಾ ಜಗತ್ತಿಗೆ ಕಾಲಿಟ್ಟಿರುವ ಬೆಂಗಳೂರಿನ ಚೆಲುವೆ. ಕಲಿಕುಮಾರ್, ಕಾಳಿಂಗ, ಕಲಿವರ್ಧನ್ ಚಿತ್ರದಲ್ಲಿ ಚಿರು ಸರ್ಜಾಗೆ ನಾಯಕಿಯಾಗಿ ಅಭಿನಯಿಸಲಿರುವ ಅಂಕಿತಾ ಸ್ಯಾಂಡಲ್ವುಡ್ನಲ್ಲಿ ಸಕ್ಸಸ್ಫುಲ್ ನಟಿಯಾಗಿ ಮಿಂಚುವ ಕನಸುತ್ತಿದ್ದಾಳೆ. ತುಂಬ ಮೂವೀಸ್ ಆಫರ್ಸ್ ಬಂದಿದೆ ಮುಂಚೆನೂ, ಬಟ್ ಈ ಸ್ಟಾರ್ ಕಾಸ್ಟ್ ಲೈಕ್ ತುಂಬ ಚೆನ್ನಾಗಿದೆ. ಲೈಕ್ ಚಿರಂಜೀವಿ ಸರ್ಜಾ ಈಸ್ ಅ ಬಿಗ್ ಸ್ಟಾರ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಅವ್ರ ಜೊತೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂದರೆ ಆಬ್ವಿಯಸ್ಲಿ ನೋಬಡಿ ವಿಲ್ ವಾಂಟ್ ಟು ಮಿಸ್. ಸೊ ಅದಕ್ಕೆ ನಾನು ಈ ಫಿಲಮ್ಗೆ ಚೂಸ್ ಮಾಡಿರೋದು. ನಿರ್ದೇಶಕರ ಮಾತಿನಲ್ಲಿ ಸಾಕಷ್ಟು ಭರವಸೆ. ಈ ಬಾರಿ ಬ್ರೇಕ್ ಪಡೆಯಲೇಬೇಕೆಂಬ ನಿಟ್ಟಿನಲ್ಲಿ ನಾಯಕ, ಸ್ಯಾಂಡಲ್ವುಡ್ನಲ್ಲಿ ಸಕ್ಸಸ್ಫುಲ್ ನಟಿಯಾಗಿ ಮಿಂಚುವ ಹಂಬಲದಲ್ಲಿ ನಟಿ. ಇದು ಕಲಿಕುಮಾರ್, ಕಾಳಿಂಗ, ಕಲಿವರ್ಧನ್ ಚಿತ್ರತಂಡ. ಸಂಪೂರ್ಣ ಚಿತ್ರೀಕರಣ ದಟ್ಟ ಅರಣ್ಯವೊಂದರಲ್ಲಿ ನಡೆಯಲಿದೆ. ಅಂದಹಾಗೆ ಈ ಚಿತ್ರಕ್ಕೆ 3 ಹೆಸರು ಅಂದ್ರೆ ಚಿತ್ರ ನೋಡಿದ ಮೇಲೆ ಪ್ರೇಕ್ಷಕರಿಗೆ ಯಾವ ಹೆಸರು ಇಷ್ಟವಾಗುತ್ತೋ ಅದೇ ಚಿತ್ರದ ಹೆಸರು ಅಂತ ನಿರ್ದೇಶಕರು ಘೋಷಿಸ್ತಾರಂತೆ. ಸರಸ್ವತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.